ಯಪ್ಪ ಯಪ್ಪ, ಏನಾಯ್ತಪ್ಪ ನಿನ್ಗೆ? ಜೇನುಳ ಕಡ್ದೇವಂತೆ ನಿನ್ಗೆ, ನಿನ್ ಮಕ ಎಲ್ಲ ಊದ್ಕೊಂಡೈತಂತೆ. ಹಾ, ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಹಿಂಗ್ ಊದ್ಕೊಂಡೈತೆ ನಿನ್ ಮಕ ಎಲ್ಲನ? ಎಲ್ಲಿ ಕಡಿಸ್ಕೊಂಡೆ, ಹೆಂಗ್ ಕಡಿಸ್ಕೊಂಡೆ? ಹಾ, ಗೊತ್ತಾಗ್ಲಿಲ್ವಾ ನಿಮ್ಗೆ ಜೇನೈದಾವೆ ಎಂಬುದು? ಏಯ್ ತಿಪ್ಪೆ, ನೀನಾದ್ರೂ ಸರಿಯಾಗಿ ನೋಡ್ಬೇಕು ತಾನೆ. ಏನು ಮಾಡೋದಪ್ಪ ರಾಜ, ನಮ್ಮ ಗ್ರಾಚಾರ, ನಮ್ಮ ಹಣೆ ಬರ ಸರಿ ಇಲ್ಲದೆ ಇದ್ದಾಗ ಹಿಂಗೆ ಆಗೋದು. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು ಎಲ್ಲನ ಬಂದಿದ್ದೆಲ್ಲನ. ನಮ್ಮ ಮರ ಐತಲ್ಲ, ಮಾವಿನ ಮರ, ಅದ್ರಾಗೆ ಈ ಸರಿ ಮಾವಿನ ಹಣ್ಣು ಬಿಟ್ಟಿರಲಿಲ್ಲ. ಮ್ಯಾಲ್ಕ್ ಸುಳಿ ಮೇಲೆ ಒಂದು 4-5 ಬಿಟ್ಟಿದ್ವೇನೋ, ಒಂದು 2 ಕಾಣವು ಕೆಂಪಗೆ ಹಣ್ಣಾಗಿದ್ವು. ಅದಕ್ಕೆ ಹತ್ತು ತಿನ್ನಿ ಸಾವುಕಾರ್ರೆ, ತಿಂಬನ ಇಬ್ರು ಅಂತಂದ ತಿಪ್ಪೆ. ನನಗೂ ತಿಂಬಂಗೆ ಆಸೆ ಆಯ್ತು. ಸರಿ ಹತ್ತಲ್ಲ ತಿಪ್ಪೆ, ಚೆನ್ನಾಗಿರ್ತವೆ ಮರದಾಗೆ ಹಣ್ಣಾಗಿದ್ರೆ ಅಂತೇಳಿ ಹತ್ತಿಸ್ದೆ. ಆದರೆ ಏನು ಮಾಡೋದು, ಹತ್ತದ ಮೇಲೆ ಗೊತ್ತಾಗೈತಿ ಅದ್ರಾಗೆ ಜೇನುಳ ಇಕ್ಕಿತ್ತು ಅಂತ ಹೇಳಿ. ಕೊಂಬೆ ಅಳ್ಳಾಡ್ಸಿಕ್ಕು ಅದಕ್ಕೂ ಎಲ್ಲ ಎದ್ದು ಬಂದು ಸರಿಯಾಗಿ ಕಡ್ದು ಮಕಾನ. ಏನು ಮಾಡೋದು ಹೇಳು, ಹಿಂಗಾಗೈತಿ ನೋಡು, ಗುರ್ತೇ ಸಿಗ್ದಂಗೆ. ಉರಿತೈತೆ ಹಂಗೇನಿ. ಪಂಡಿತರು ಔಷಧಿ ಹಚ್ಚಾಗ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತಿ, ಪರವಾಗಿಲ್ಲ. ಇವನ್ ಯಾಕೆ ಬಂದ ಇಲ್ಲಿಗೆ? ಹಾ, ಓಹೋ ಯಾರು ಹೇಳಿರ ಇವನ್ ಕಾಲೇನಿ? ಇವ್ರ ಅಪ್ಪಗೆ ಜೇನುಳ ಕಡ್ದೇವೆ ಅಂತಾನೆ ಓಡ್ ಬಂದೇವನ್ ಇವಾಗ. ಓಹೋ ನೋಡಕ್ಕೆ ಏನಂಗೇನೆ ಅಪ್ಪನ ಮೇಲೆ ಪ್ರೀತಿ ಉಕ್ಕರಿತೈತಿ. ಪಂಡಿತ್ರೆ, ಮೊದ್ಲು ಇವನ್ನ ಇಲ್ಲಿಂದ ಹೋಗಕ್ಕೆ ಹೇಳ್ರಿ. ಯಾಕೆ ಬಂದ ಇವನ್ ಇಲ್ಲಿಗೆ? ಯಾಕಮ್ಮ ಕಾಳಮ್ಮ, ಅಲ್ಲ ನಿನ್ನ ಮಗು ಹಿಂಗೆ ಬೈತಾ ಇದೆಯಾ? ಅಪ್ಪಗೆ ಸೆನಕ್ಕಿಲ್ಲ ಅಂತಂದ್ರೆ ಮಗ ನೋಡಕ್ಕೆ ಬರತ್ತಪ್ಪ. ಮಗ ಆಗದೆ ಇನ್ನೇನು ಬೇರೆ ಆಗ್ತಾರೆ ಕಷ್ಟಕ್ಕೆ? ನಮ್ ಕಷ್ಟಕ್ಕೆ ಇವನ್ ಆಗ್ತಾನ? ಅತ್ತೆ ಮಾವನ್ ಕಷ್ಟಕ್ಕಾಗ ನೀನು ಅಪ್ಪ ಅಮ್ಮಗೆ ಸೆನಕ್ಕಿಲ್ಲ ಅಂತಂದ್ರೆ ಇವ್ರಿಗೆ ಏನು ಬೇಜಾರಾಗಲ್ಲ. ಅತ್ತೆ ಮಾವಗ್ ಸೆನಕ್ಕಿಲ್ಲ ಅಂತಂದ್ರೆ ಕರ್ಕೊಂಡು ಓಡ ಹೋಗ್ತಾನೆ ಆಸ್ಪತ್ರೆಗೆ. ಎಷ್ಟು ದಿನ ಬೇಕಂದ್ರು ಅಷ್ಟು ದಿನ ಇದ್ದು ದುಡ್ಡು ಕೊಟ್ಟು ಇವನ್ ಕೈಯಿಂದಾನೆ ತೋರಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾನೆ. ಆದ್ರೆ ಅಪ್ಪ ಅಮ್ಮಯ್ಯ ಹೆಂಗಾದ್ರೂ ಹಾಳಾಗಿ ಹೋಗ್ಲೇಳು, ಸತ್ರು ಸಾಯ್ಲಿ, ಇವನ್ಗೇನಾಗ್ಬೇಕಾಗೈತಿ? ಯಾಕ್ರಿ ಕಾಳಮ್ಮರೇ, ಈಗ ಅಂಥದ್ದು ಏನು ಮಾಡ್ದ ರಾಜಪ್ಪ? ಯಾಕೆ ಹಿಂಗೆ ಬೈತಾ ಇದೀಯಾ? ಪಂಡಿತ್ರೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ ಕೂಟೆ ಜಗಳ ಮಾಡ್ಕೊಂಡು ಎಂತಿಂಗ್ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನ್. ಈಗ ಬಂದೇವನಿ ಅಪ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗಕ್ಕೆ. ನೀನು ಹೇಳ ಮತ್ತೆ ನಿಜನೇ ನಮ್ಮ ಕಾಳಮ್ಮ, ನನಗೆ ಗೊತ್ತಿರ್ಲಿಲ್ಲಮ್ಮ ಈ ವಿಷಯ. ಪಂಡಿತ್ರೆ, ನಿಜಾನೇ. ಅಲ್ಲೇ ಒಂದ್ ವಾರ ಆತು ನಮ್ಮ ಮನೆ ಬಿಟ್ಟು ಹೋಗಿ ಬೇರೆ ಮನೆ ಬುಗಿ ಇದ್ದಾನೆ. ಹೆಂಡ್ತಿನೂ ಮಗಳನ್ನು ಕರ್ಕೊಂಡು ಬಾಡಿಗೆ ಇದ್ದಾನೆ. ಇವನಿಗೆ ಅಪ್ಪ ಅಮ್ಮನ ಬಗ್ಗೆ ಏನಾದ್ರೂ ಕಾಳಜಿ ಇದ್ದಿದ್ರೆ ಹಿಂಗ್ ಮಾಡ್ತಿದ್ದ? ಏನಪ್ಪ ರಾಜ, ಯಾಕೆ ಹಿಂಗೆ ಮಾಡಿದೆ? ಸಾವುಕಾರಗಿರೋದು ನೀನು ಒಬ್ಬನೇ ಮಗ ಅಂತದ್ರಾಗೆ ನೀನೇ ಹಿಂಗೆ ಜಗಳ ಮಾಡ್ಕೊಂಡು ಬ್ಯಾರೆ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊಂತಾರೆ? ಎಲ್ಲ ತಿಳಿದನಾಗಿ ಓದಿರನಾಗಿ ಹಿಂಗೆ ಮಾಡ್ತಾರ ಹೇಳು? ನಿನ್ನ ಒಳ್ಳೆಯವನು ಅನ್ಕೊಂಡಿದ್ನಪ್ಪ ನಾನು. ಪಂಡಿತ್ರೆ, ಇವನು ಒಳ್ಳೆಯವನಾಗೆ ಇದ್ದ ಮದುವೆಗೆ ಮುಂಚೆಲೆ. ಮದುವೆ ಆದ್ಮೇಲೆ ಮತ್ತೆ ಹಿಂಗ್ ಅಸ್ಕೆಟ್ಟಿರೋದು ಇವನು. ಮದುವೆಗೆ ಮುಂಚೆಲೆ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಚೆನ್ನಾಗಿದ್ದ. ಏನ್ ಮಾಡ್ತೀಯ, ಮದ್ವೆ ಆದಾಗ ಅವಳಿಂದನ ಇವನು ಕೆಟ್ಟ ಮೆಟ್ಟಿಡ್ದೇವನಿ. ಅವಳ ಮಾತು ಕಟ್ಕೊಂಡು ನಮ್ ಕೊಟ್ಟು ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇದ್ದಾನೆ. ಇಲ್ಲ ಪಂಡಿತ್ರೆ, ನಾನೇನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿಲ್ಲ. ಇವರೇನೆ ಮನೆ ಬಿಟ್ಟು ಹೋಗು ಅಂತನ ಹೇಳಿದ್ದು. ಮನೆ ಬಿಟ್ಟು ಹೋಗು ಅಂತ ಅಂದ್ಮೇಲೂ ಮನೆಗಿರಕ್ಕೆ ನನಗೇನು ಅಷ್ಟು ಸ್ವಾಭಿಮಾನ ಇಲ್ಲ ಅನ್ಕೊಂಡ್ರ? ಅಪ್ಪ ಏನಾಗ್ಲಿ ಅಮ್ಮ ಏನಾಗ್ಲಿ ಯಾರಾದ್ರೂ ಆಗ್ಲಿ ಹಂಗಂತ ಹೇಳ್ತಾರ? ಹೇಳ್ರಿ ಪಂಡಿತ್ರೆ, ಮನೆ ಬಿಟ್ಟು ಹೋಗು ಅಂತಾನ. ಮತ್ತೆ ಹೇಳ್ತಾರ ಅಲ್ವೇನ್ರಿ ಪಂಡಿತ್ರೆ? ಅಲ್ಲ, ಅಪ್ಪ ಅಮ್ಮಯ್ಯ ಹೇಳ್ದಂಗೆ ಕೇಳ್ದಿದ್ದೆ ಅಂತಂದ್ರೆ ಮನೆ ಬಿಟ್ಟು ಹೋಗು ಅಂತಾನೆ ಮತ್ತೀಗ ಬೈಯೋದು ಎಲ್ಲಾರು. ಹಂಗಂತ ಹೇಳಿ ಮನೆ ಬಿಟ್ಟು ಹೊಟ್ಟು ಬಿಡೋದ? ಅಪ್ಪ ಅಮ್ಮ ಹೆಂಗಾದ್ರೂ ಸಾಯ್ಲೇಳು, ನಾನು ನನ್ನ ಹೆಂಡತಿ ಚೆನ್ನಾಗಿದ್ರೆ ಸಾಕು ಅಂತೇಳಿ ಕರ್ಕೊಂಡು ಹೊಟ್ಬಿಟ್ಟ. ಈಗ ಯಾರು ನೋಡ್ಕೋಬೇಕು? ನಿಮ್ಮ ಅಪ್ಪ ಚೆನ್ನಾಗಿಲ್ವಲ್ಲ? ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡೇ ಕಾಳಿ, ಅವ್ನು ಯಾಕೆ ಹಂಗೆ ಬೈತೀಯ ಇಲ್ಲಿ? ಯಾರನ್ನ ಕೇಳಿಸ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ನಮ್ದು. ನೀನ್ ಸುಮ್ನಿರು, ನೀನ್ ಸದ್ರಾ ಬಿಟ್ಟಿರೋದಕ್ಕೆ ಮತ್ತೀಗ ಇವನು ಇಷ್ಟೊಂದು ಹೆಚ್ಕೊಂಡಿರೋದು. ನಮ್ಮ ಮರ್ಯಾದೆ ಯಾವಾಗ್ಲೂ ತೆಗೆದು ಬಿಟ್ಟೇನೆ ಇವನು. ಆಲೇನಿ ಇನ್ನೆಲ್ಲಿ ಉಳ್ದೈತೆ ನಮ್ಮ ಮರ್ಯಾದೆ? ಇವನಿಂದನ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗೈತಿ ಇವತ್ತು. ನಾನೇನಮ್ಮ ಅಂತ ಕೆಲಸ ಮಾಡಿದ್ದೀನಿ ನಿಮ್ಮ ಮರ್ಯಾದೆ ಹೋಗಂತದ್ದು? ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಇನ್ನೇನ್ ಮಾಡ್ಬೇಕು? ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಊರಿನ ಜನಗಳು ಆಡ್ಕೊಂಡಂಗಿರ್ತಾರೆ. ಸಾವುಕಾರ ಮನೆಯವರು ಅವರೇ ನೆಟ್ಟಿಗಿಲ್ಲ, ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ ಬರ್ತಾರೆ. ಮಗನೇ ಅವ್ರ ಮಾತು ಕೇಳಲ್ಲ, ಸಾವುಕಾರ ನಮ್ಗೆ ಹೇಳಕ್ ಬರ್ತಾನೆ ಅಂತ ಹೇಳಿ ಎಲ್ಲ ಬೈಕೆಂತಾರೆ. ನಿಮ್ಮ ಅಪ್ಪ ಇನ್ನು ನನ್ನನು. ಇನ್ನ ಏನಾಗ್ಬೇಕು ಇದಕ್ಕಿನ್ನ? ನೀವೇ ಹೇಳ್ರಿ ಪಂಡಿತ್ರೆ. ಇವ್ರ ಮಾವಿಗೆ ಸೆನಕ್ಕಿಲ್ಲ ಅಂತ ಹೇಳಿ ನಮ್ತಾಗೆ ಸಾಲ ಇಸ್ಕೊಂಡೋಗಿ ದುಡ್ಡು 15,000ನ ಒಂದು ವಾರ ಆಸ್ಪತ್ರೆಗೆ ಇದ್ದು ಮಾವನ ಚೆನ್ನಾಗಿ ಮಾಡ್ಕೊಂಬಂದ. ಏನು ಮಾವನ ಬಗ್ಗೆ ಒಂದು ಮಾತು ಏನೋ ನಮ್ಮ ಅದಕ್ಕೇನೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈದು ನಾನು ಈ ಮನೆಯಾಗ ಇರೋದೇ ಇಲ್ಲ ಅಂತ ಹೊಟ್ಬಿಟ್ಟ. ಅಲ್ಲ, ಇವನಿಗೆ ಇಷ್ಟಿರ್ಬೇಕಾದ್ರೆ ಇವ್ನು ಎತ್ತೋರು ನಾವು, ನಮ್ಗಿನ್ನೆಷ್ಟಿರ್ಬೇಕು? ಏನಪ್ಪ ರಾಜ, ಮದುವೆ ಆದಮೇಲೆ ಮಕ್ಕಳು ಬದಲಾಗ್ತಾರೆ ಅಂತ ಕೇಳಿದ್ದೆ, ಆದರೆ ನೀನು ಹಿಂಗೆ ಬದಲಾಗ್ತೀಯ ಅಂತ ನಾನಂತೂ ತಿಳ್ಕೊಂಡಿರ್ಲಿಲ್ಲಪ್ಪ. ಹೆಂಡ್ತಿ ಬಂದಮೇಲೆ ಯಾಕಪ್ಪ ಹಿಂಗೆ ಬದಲಾಗ್ತೀರಾ ನೀವು ಹುಡುಗರು? ಅಪ್ಪ ಅಮ್ಮನ ಬಗ್ಗೆ ಗೌರವನೇ ಇರಲ್ಲ, ಮಾತೇ ಕೇಳಲ್ಲ ನೀವು. ನೀನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದಪ್ಪ. ಪಂಡಿತ್ರೆ, ನೀವು ತಿಳ್ಕೊಂಡಿರೋದು ತಪ್ಪು. ಮದುವೆ ಆದ್ಮೇಲೆ ನಾವು ಬದಲಾಗಲ್ಲ. ಇವರೇ ಅತ್ತೆ ಸೊಸೆ ಇಲ್ಲದೆಲ್ಲನ ಜಗಳ ಮಾಡ್ಕೊಂಡು ಅತ್ತೆ ಸೊಸೆ ಮೇಲೆ ಅತ್ತೆ ಮೇಲೆ ಜಗಳ ಮಾಡ್ತಿದ್ರೆ ಮಗ ಅದ ಇನ್ನೇನು ಮಾಡ್ತಾನೆ? ಅವ್ರಿಗೂ ಬೇಜಾರಾಗುತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾನೆ ಸಿಟ್ನಾಗಿ. ಅತ್ಲಾಗೆ ಹೆಂಡತಿ ಕಡೆಗೂ ಸಹಕ್ಕಾಗಲ್ಲ, ಅತ್ಲಾಗೆ ಅಮ್ಮನ ಕಡೆಗೂ ಮಾತಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಮಕ್ಕಳದು. ಇನ್ನೇನು ಮಾಡೋಕ್ಕಾಗುತ್ತೆ?
ಕೊನೆಗೆ ಇನ್ನೇನು ಮಾಡೋದು? ಹೆಂಡತಿ ಪರವಾಗಿ ಹೋಗ್ಬಿಡ್ತಾರೆ. ಯಾಕಂದರೆ ಕೊನೆ ತಕ ಅವರೇ ತಾನೇ ಇರೋದು ಜೊತೆಗೆ. ಅಪ್ಪ ಅಮ್ಮನ ಮೇಲೂ ಪ್ರೀತಿ ಇರುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಹೆಂಡತಿ ಸಿಟ್ಟು ಮಾಡ್ಕೊಂಡು ಬಿಟ್ಟು ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹೆಂಡತಿ ಪರವಾಗಿ ನಿಂತ್ಕೊಂಡ್ಬಿಡ್ತಾನೆ. ಏನು ಮಾಡೋಕ್ಕಾಗಲ್ಲ, ಹುಡುಗರ ಪರಿಸ್ಥಿತಿ ಹಂಗಿರುತ್ತೆ ಆವಾಗ. ನಿನ್ನ ಹೆಂಡ್ತಿನೂ ಅಂತ ಘಾಟಿ ಆದಾಳ ಅಲ್ಲಪ್ಪ. ನಾನು ಅವಳು ಹುಟ್ಟಾಗಿಂದ ನೋಡ್ತಾ ಇದ್ದೀನಲ್ಲ, ಯಾರ ತಾಗೂ ಜೋರಾಗಿ ಮಾತಾಡ್ದಾಳಲ್ಲಪ್ಪ. ಪಂಡಿತ್ರೆ ನೋಡಿರಿ, ಹಂಗನ್ಸುತ್ತೆ. ಮನೆಗೆ ಬಂದು ನೋಡ್ರಿ ಎಷ್ಟು ಘಾಟಿ ಅವಳು, ಎಷ್ಟು ಜೋರ್ ಗಲಾಟೆ ಮಾಡ್ತಾಳೆ ಎಂಬುದು ನಿಮಗೆ ಗೊತ್ತಾಗುತ್ತೆ. ನೋಡಾರ ಕಣ್ಣಿಗೆ ಅಷ್ಟೇನೆ ಅವಳು ಮುಗ್ದೆ ಅಮ್ಮ ಕಾಣ್ತಾಳೆ, ಏನು ಮಾತೇ ಬರಲ್ವೇನೋ ಅಮ್ಮಂಗೆ. ಸುಮ್ನಿರಮ್ಮ, ಹಂಗೇನಿಲ್ಲ. ಅವಳೇ ಹೊಂದ್ಕೊಂಡು ಹೋಗ್ತಿದ್ಲು. ಆದರೆ ನೀನೇನೆ ಪದೇ ಪದೇ ಅವಳನ್ನ ಚುಚ್ಚಿ ಮಾತಾಡ್ತಿದ್ದೆ. ಬಡವ್ರ ಮನೆ ಮಗಳು ಅಂತವಳು ಇಂಥವಳು ತಿರ್ಕೊಂಡು ತಿಂಬಾರು ಹಂಗೆ ಹಿಂಗೆ ಅಂತ ಹೇಳಿ. ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಿರ್ತಿದ್ಲು. ನನ್ನೇನೆ ತಡದ್ಲು, ಮನೆ ಬಿಟ್ಟು ಹೋಗೋದು ಬೇಡ ಕಣ್ರಿ, ಇಲ್ಲೇ ಇರೋಣ ಅಂತ ಹೇಳಿ. ನನಗೆ ಸಿಟ್ಟು ಬಂತು. ಅದಕ್ಕೆ ನಾನು ಅವಳನ್ನ ಬೈದು ಮನೆಯಿಂದ ಬಂದಿದ್ದು ಹೊರಕ್ಕೆ. ಬೇರೆ ಮನೆ ಮಾಡ್ಕೊಂಡಿದ್ದು. ಅವಳಿಗೂ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಅದೇ ಮನೆಯಾಗಿರ್ಬೇಕು, ಏನು ಮಾಡೋಕ್ಕಾಗುತ್ತೆ, ಒಂದು ಮಾತು ಬರುತ್ತೆ ಹೋಗುತ್ತೆ, ಇಲ್ಲೇ ಇರೋಣ ಅಂತ ಹೇಳಿಲ್ಲ ಅವಳು. ನಾನು ಅವಳು ಮಾತು ಕೇಳ್ದಂಗೆ ಬಂದೆ ಕರ್ಕೊಂಡು, ಅಷ್ಟೇನೆ. ಅವಳದೇನು ತಪ್ಪಿಲ್ಲ ಇದ್ರಾಗೆ. ಅವಳು ಮಾತ್ರ ಒಳ್ಳೆಯವಳು ನಿನಗೆ, ನಾನು ಮಾತ್ರ ಕೆಟ್ಟಳಂಗೆ ಕಾಣ್ತೀನಿ ಅಲ್ವಿ? ನೀನು ಎಷ್ಟೇ ಆಗಲಿ ಹೆಂಡ್ತಿ ಪರ ಅಲ್ವೇನಪ್ಪ, ಅದಕ್ಕೆ ಹೆಂಡ್ತಿನ ಎಲ್ಲಿ ಬಿಟ್ಕೊಡ್ತೀಯ ಹೇಳು? ಅವಳು ನಿನಗೆ ದೇವತೆ ಇದ್ದಂಗೆ ಇದ್ದಾಳೆ, ಅದಕ್ಕೆ ಅವಳು ಸೆರಗಿಡ್ಕೊಂಡು ಓಡಾಡ್ತೀಯ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ? ಒಂದಲ್ಲ ಒಂದು ದಿವಸ ನಮ್ಮ ಬೆಲೆ ಏನು ಅಂತ ನಿನಗೂ ಅರ್ಥ ಆಗುತ್ತೆ. ಈಗ ಹೋಗು, ನೀನೇನು ನೋಡೋದು ಬೇಡ. ನನ್ನ ಗಂಡನ ನಾನೆಲ್ಲ ನೋಡ್ಕೊಂತೀನಿ. ನೋಡ್ರಿ ಪಂಡಿತ್ರೆ, ನಮ್ಮಮ್ಮ ಹೆಂಗೆ ಮಾತಾಡುತ್ತೆ. ನಾನು ಏನಾದರೂ ಖರ್ಚು ಮಾಡಂಗಿಲ್ಲ. ನನ್ನ ಹೆಂಡ್ತಿಗಾಗಲಿ ನನ್ನ ಮಗಳಿಗಾಗಲಿ ನಮ್ಮ ಅತ್ತೆ ಮಾವಿಗೆ ಏನಾದ್ರೂ ಚೆನ್ನಾಗಿಲ್ಲ ಅಂತಂದರೆ ನೋಡ್ಕೊಂಡು ಸಾಕು, ಅದಕ್ಕೆ ಬೈತಾರೆ. ನೋಡ್ಕೊಂಬದು ತಪ್ಪ ಹೇಳ್ರಿ? ಯಾರಿಗಾನ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರೇನು ಬ್ಯಾರೇರಾ? ನಮ್ಮ ಅತ್ತೆ ಮಾವ ಚೆನ್ನಾಗಿಲ್ಲ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ನಮ್ಮಮ್ಮಯ್ಯ. ಏನು ದೊಡ್ಡರಾದಾರು ಒಂದು ಮಾತು ಬೈತಾರಪ್ಪ. ನೀನು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬೇರೆ ಮನೆ ಮಾಡೋದಾ? ಪಂಡಿತೆ, ನಾವೆಂತ ದೊಡ್ಡರು? ಅವನಿಗೆ ಅತ್ತೆ ಮಾವನೇ ದೊಡ್ಡರು. ಅವ್ರ ಮಾತೇನೆ ಅವನಿಗೆ ವೇದವಾಕ್ಯ ಇದ್ದಂಗೆ. ನಾವೇನು ಹೇಳಿರು ಅವನಿಗೆ ತಪ್ಪಾಗೆ ಕೇಳಿಸುತ್ತೆ. ಆದರೆ ಅವ್ರು ಏನು ಹೇಳಿರು ಅದೆಲ್ಲ ಅವನು ಒಳ್ಳೇದಕ್ಕೆ ಅನ್ಸುತ್ತೆ. ಬಿಡ್ರಿ, ಅವ್ನಿಗೆ ಎಷ್ಟು ಬುದ್ಧಿ ಹೇಳಿರು ಅಷ್ಟೇನೆ. ಅವ್ನಿಗೆ ಇಷ್ಟ ಬಂದಂಗೆ ಇರಲಿ, ಅವಳು ಎಲ್ಲಾದ್ರೂ ಇರಲಿ, ನಮ್ಗೆ ಏನಾಗಬೇಕಾಗೈತಿ. ನೋಡಿ ಪಂಡಿತ್ರೆ, ನಮ್ಮ ಅಮ್ಮಯ್ಯ ಪದೇ ಪದೇನೆ ಹೆಂಗೆ ಮಾತಾಡ್ತೈತಿ. ಹೋಗ್ಲಿ ಬಿಡಪ್ಪ ರಾಜ, ಇನ್ನೇನು ಮಾಡೋಕ್ಕಾಗುತ್ತೆ? ಕೆಟ್ಟಗಳಿಗೆ ಏನೋ ಆಗಿದ್ದು ಆಗೋಯ್ತು. ಈಗ ಸುಮ್ಮನಾಗು, ಜಗಳ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ನಿಮ್ಮ ಅಪ್ಪಗೂ ತಿಪ್ಪೆಗೂ ಸ್ಯಾನಕ್ಕಿಲ್ಲ, ಅವ್ರ ಪಾಪ ನೋವು ಅನುಭವಿಸ್ತಾ ಇದ್ದಾರೆ. ಜೇನೊಳಗೆ ಕೈ ಕಡಿಸ್ಕೊಂಡು ನೀವು ಹಿಂಗೆ ಗುದ್ದಾಡ್ಕೊಂಡು ನಿಂತ್ಕೊಂಡ್ರಿ ಅದು ಚೆನ್ನಾಗಿ ಕಾಣಲ್ಲ. ಸುಮ್ಮನಿರಪ್ಪ ನೀನಾದ್ರೂ. ಸುಮ್ಮನಿರು, ಏನು ಮಾತಾಡಬೇಡ. ನಾನೇನು ಇವಾಗ ಜಗಳ ಮಾಡಬೇಕು ಅಂತ ಬರಲಿಲ್ಲ ಪಂಡಿತ್ರೆ. ಅಪ್ಪಗೂ ತಿಪ್ಪೆಗೂ ಜೇನುಳ ಕಡ್ದೇವೆ, ಪಂಡಿತರು ಮಂತಕ್ಕೆ ಹೋಗ್ಯಾರ ಔಷಧಿ ಹಚ್ಕೆಮಕ್ಕಿ ಅಂತಾನ ಯಾರ ಹೇಳಿರು. ಅದಕ್ಕೆ ಕೇಳಿದ ತಕ್ಷಣ ಏನಾಗೈತೋ ಏನೋ ಅಂತೇಳಿ ಗಾಬರಿಯಿಂದ ನಾವು ಓಡ್ ಬಂದೆ. ಹಂಗೂ ನಾನು ಹೆಂಡ್ತಿ ನಾನು ಬರ್ತೀನಿ ಅಂತ ಅಂದ್ಲು. ನಾನು ಏನು ಬೇಡ, ನೀನು ಇಲ್ಲೇ ಇರು, ಕಾವೇರಿ ನೋಡ್ಕೊಂಡು ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಬಂದೆ ಇಲ್ಲಿಗೇನೆ. ಮಂತಕ್ಕೆ ಹೋದ್ರೆ ತಿರ್ಗ ನಮ್ಮಮ್ಮ ಮನೆಗೆ ಬಿಡ್ಕೊಂಬಲ್ಲ, ಅದಕ್ಕೆ ಇಲ್ಲೇ ಇದ್ದಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬಂದೆ. ಇವ ಅಮ್ಮ ನೋಡಿರಿ ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಯಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋನೇನಪ್ಪ, ಆಸ್ಪತ್ರೆಗೆ ಹೋಗಾನೆ ಬಾ, ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಎಷ್ಟು ದಿನ ಅಂತೇಳಿ ಔಷಧಿ ಹಚ್ಕೊಂತೀಯ, ಹೋಗಿ ಆಸ್ಪತ್ರೆಗೆ ಹೋದ್ರೆ ಇಂಜೆಕ್ಷನೋ ಮಾತ್ರೆನೋ ಯಾತನ ಕೊಡ್ತಾರೆ, ಜಲ್ದಿ ವಾಸಿ ಆಗುತ್ತೆ. ಏನು ಬೇಡ ಬಿಡಪ್ಪ, ಪಂಡಿತ್ರಿ ಹೇಳವ್ರೆ ಔಷಧಿನ ಕೊಡ್ತಾರಂತ ಅವ್ರೇನಿ. ಯಾತ ಔಷಧಿ ಕೊಟ್ಟರೆ ವಾಸಿ ಆಗುತ್ತೆ ಅಂತ ಹೇಳಿರು. ಇನ್ನು ಆಸ್ಪತ್ರೆಗೆ ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಇನ್ನು ಯಾರು ಹೋಗ್ತಾರೆ? ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಅಲ್ಲಿ ಅದೇ ಹೊತ್ತಾಗುತ್ತೆ. ಅಲ್ಲೂ ಒಂದು ವಾರ ತಕನ ಇಕ್ಕೆಂತಾರೆ. ಏನು ಬೇಡ, ಸುಮ್ಮನಿರು. ಇನ್ನೇನು ವಾಸಿ ಆಗುತ್ತೆ ಅಂತ ಹೇಳೋರಲ್ಲ. ಪಂಡಿತ್ರೆ ಏನಾನ ವಾಸಿ ಆಗಲ್ಲ ಅಂತಂದಿದ್ರೆ ಆಸ್ಪತ್ರೆಗೆ ಹೋಗ್ಬೋದಾಗಿತ್ತು. ಬಿಡು, ಈಗ ಯಾಕೆ ಸುಮ್ಮನೆ ಅಲ್ಗಾನ ಹೋಗೋದು? ಟೌನ್ಗೆ ಹೋಗೋಕ್ಕೂ ನಮಗೂ ಬೇಜಾರು. ಆಸ್ಪತ್ರೆಗೆ ಇರಕ್ಕೆ ಅಲ್ಲಿ ವಾಸನೆ ಅಂದರೆ ವಾಸನೆ, ಔಷಧಿದು ಅದ್ರದ್ದು ಇದ್ರದ್ದು ಇರೋಕ್ಕಾಗಲ್ಲ. ಏನಂಗೇನೆ ಇವಾಗ ಬಂದೇವನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಏನು ಬೇಡ, ಹೋಗಪ್ಪ, ನಾನು ಇದ್ದೀನಿ. ನನ್ನ ಗಂಡನ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ತೀನಿ, ಎಲ್ಗಾದ್ರೂ ಕರ್ಕೊಂಡು ಹೋಗಿ ವಾಸ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೀನೇನು ಒಳ್ಳೆಯವಳಂಗೆ ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಕರಿಯಕ್ಕೆ ಬರಬೇಡ. ಹೋಗು ನೀನು, ಸಾಕು. ತಿಪ್ಪೆ ಚೆನ್ನಾಗಿದ್ದೀನೋ ನೋವು ವಾಸಿನಾ? ಚಿಕ್ಕ ಸಾವುಕಾರ್ರೆ, ಪರವಾಗಿಲ್ಲ. ಪಂಡಿತರ ಔಷಧಿ ಹೆಚ್ಚಾಗಿಂದ ಒಂದಿಷ್ಟು ವಾಸಿ, ಇವಾಗ ಒಂದಿಷ್ಟು ನೋವು ಕಮ್ಮಿ ಆಗೈತಿ. ಆದರೆ ಇನ್ನು ಮಕ್ಕ ಊದ್ಕೊಂಡಿರೋದೇ ಕಮ್ಮಿ ಆಗಿಲ್ಲ. ಇದನ್ನು ಯಾವಾಗ ಕಮ್ಮಿ ಆಗುತ್ತೋ ಏನೋ. ನೀವು ಚೆನ್ನಾಗಿದ್ದೀರ ಚಿಕ್ಕ ಸಾವುಕಾರ್ರೆ? ನಾನು ಚೆನ್ನಾಗಿರೋದು ಹಂಗಿರಲಿ, ನೀವು ಮೊದಲು ಚೆನ್ನಾಗಾಗ್ರಿ. ಸರಿ, ಬರ್ತೀನಿ. ಯಪ್ಪ, ಜಲ್ದಿ ಹುಷಾರಾಗು, ಏನೂ ಆಗಲ್ಲ. ಮನೆಯಾಗೆ ಇರು, ಎಲ್ಗೂ ಕೆಲ್ಸಕ್ಕೆ ಹೋಗ್ಬೇಡ. ಪಲ್ದಕ್ಕೆ ವಾಸಿ ಆಗತ್ತಕ್ಕನ. ಸರಿನಪ್ಪ. ನಿನ್ನ ಮಗಳು ಚೆನ್ನಾಗಿದ್ದಾಳೇನಪ್ಪ? ಹ್ಞೂನಪ್ಪ, ಅವಳು ಚೆನ್ನಾಗಿದ್ದಾಳೆ. ಅವಳದೇನು ತೊಂದರೆ ಏನೂ ಇಲ್ಲ, ಚೆನ್ನಾಗಿದ್ದಾಳೆ. ಸರಿ, ನಾನು ಬರ್ತೀನಿ. ಸರಿಯಪ್ಪ, ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.